ಆಸ್ಟ್ರೇಲಿಯಾ ಹೋಗೋದು, ಅಲ್ಲಿ ಯೂನಿವರ್ಸಿಟಿಲಿ ಓದೋದು, ಅದು ತುಂಬಾ ದೊಡ್ಡ ಜವಾಬ್ದಾರಿ ಅಕ್ಕ. ನಮ್ಮ ಕಾಲೇಜ್ನ ಬೇರೆ ದೇಶದಲ್ಲಿ ರೆಪ್ರೆಸೆಂಟ್ ಮಾಡ್ದಾಗೆ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾದತ್ತು. ತಗೋ ಜಿಲೇಬಿ ತಿನ್ನು. ದತ್ತು, ಆಸ್ಟ್ರೇಲಿಯಾಗೆ ಹೋಗೋದು ಅಂದ್ರೆ ವಿಮಾನದ ಖರ್ಚಿರುತ್ತಲ್ಲ, ಎಷ್ಟಾಗುತ್ತೆ? ಇಲ್ಲ ಅಕ್ಕ, ಅಲ್ಲಿ ಹೋಗೋದು ಬರೋದು ಉಳ್ಕೊಳ್ಳೋದು ಎಲ್ಲ ವ್ಯವಸ್ಥೆ ಕಾಲೇಜ್ ಕಡೆ ಅವ್ರದೇ. ಹಾಗಾದ್ರೆ ಏನು ಖರ್ಚಿಲ್ವಾ? ಇದೆ, ರಿಜಿಸ್ಟ್ರೇಷನ್ ಫೀಸು. ಮತ್ತೆ ಎಷ್ಟು ಅಂತ ಹೇಳೇ ಇಲ್ಲ. ನನ್ನ ಹತ್ರ ಹೇಳೋದಕ್ಕೆ ಮುಜುಗರನಾ? ಆಗಲ್ಲ. ಮತ್ತೆ ಹೇಳೋ. ಅದು 3 ತಿಂಗಳು ಕೆಲ್ಸದ ದುಡ್ಡಲ್ಲಿ ಅಣ್ಣು ಮೊನ್ನೆ ತಾನೇ 5,000 ಕೊಟ್ಟೆ. ಇನ್ನು 10,000 ನನ್ನ ಹತ್ರ ಇದೆ. ಯಾಕೋ ಸುಮ್ಮನೆ ಅದೇ? ಎಷ್ಟಿತ್ತು ಅಂತ ನೆನ್ಪು ಮಾಡ್ಕೋತಾ ಇದೆ ಅಕ್ಕ. 15,000 ಬೇಕು. 15? ಪುಷ್ಪಾಗೆ ವ್ಯಾಕ್ಸಿನ್ ಹಾಕ್ಸ್ಬೇಕಂತೆ. ಅದ್ರಲ್ಲಿ ಏನಿದೆ? ಅದಕ್ಕೆ 2 ಲಕ್ಷ. ಅಕ್ಕ, ಜಾಸ್ತಿ ಅಮೌಂಟ್ ಅಂತ ಟೆನ್ಷನ್ ಆಗ್ತಿದ್ಯಾ? ನೀನು ಇಂಜಿನಿಯರಿಂಗ್ ಓದ್ತಾ ಇರೋದೇ ನನಗೆ ಹೆಮ್ಮೆ. ಅಂಥದ್ರಲ್ಲಿ ಈ ಸಲ ಕ್ಲಾಸ್ಗೆ ಟಾಪರ್ ಆಗಿದ್ಯಾ. ಈಗ ಕಾಲೇಜಿಂದ ಆಸ್ಟ್ರೇಲಿಯಾಗೆ ಬೇರೆ ಹೋಗ್ತಿದ್ಯಾ. ಇದಕ್ಕಿಂತ ಹೆಚ್ಚಾಗಿ ನನಗಿನ್ನೇನೋ ಬೇಕು. ನಿಜವಾಗ್ಲೂ ನಾನು ದುಡಿತಾ ಇರೋದಕ್ಕೂ ಸಾರ್ಥಕ ಅನಿಸುತ್ತೆ. ಎಲ್ಲ ನಿನ್ನಿಂದನೇ ಆಗ್ತಿರೋದಕ್ಕ. ನೀನೆಲ್ವ ನನ್ನ ಬ್ಯಾಕ್ ಬೋನ್. ನೀನು ಕಷ್ಟಪಟ್ಟು ಓದಿದ್ದಕ್ಕೆ ಕ್ರೆಡಿಟ್ ನನಗೆ ಕೊಡ್ತಾ ಇದೆಯಾ? ಒಳ್ಳೆ ಹುಡುಗ. ಅದು ಸರಿ, ಅಮ್ಮನಿಗೆ ವಿಷಯ ಹೇಳಿದ್ಯಾ? ಖುಷಿ ಪಟ್ರಾ? ಇಲ್ಲ ಅಕ್ಕ, ಮೊದಲು ನಿಂಗೆ ಹೇಳ್ಬೇಕು ಅಂತಾನೆ ಓಡ್ ಬಂದೆ. ಈಗ ಹೋಗಿ ಹೇಳ್ ಬರ್ತೀನಿ. ಈಗಿರೋ 2 ಲಕ್ಷದ ಜೊತೆಗೆ 15,000 ಹೇಗೆ ಅನ್ಸೋದು? ಹಲೋ, ಮಲ್ಲಿಯವರೇ, ಒಂದು ಸ್ವಲ್ಪ ಆಚೆ ಬರ್ಬೋದಾ? ಆಚೆನಾ? ಆಚೆ ಅಂದ್ರೆ ಎಲ್ಲಿ? ನಿಮ್ಮನೆ ಆಚೆ. ಆಚೆನಾ? ಅಲ್ಲ, ನೀವು ನಿಮ್ಮ ಹತ್ರ ಮಾತಾಡಬೇಕು. ಹೊರಗಡೆ ಬರ್ಬೋದಾ? ಸ್ವಲ್ಪ ಅರ್ಜೆಂಟ್ ಇತ್ತು. ಹೌದಾ, ಸರಿ ಬಂದೆ. ವಿಕ್ಕಿ, ಯಾಕೆ ಇಲ್ಲಿ ನಿಂತಿದ್ದೀರಾ? ಬನ್ನಿ ಒಳಗೆ. ನನಗೆ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದೆ. ಆರಾಮಾಗಿದ್ದೀರಾ ತಾನೆ? ಏನಾದರೂ ಸಮಸ್ಯೆನಾ? ಇಲ್ಲ, ನನಗೇನು ಸಮಸ್ಯೆ ಇಲ್ಲ. ಹಾಗಾದ್ರೆ ಬನ್ನಿ ಒಳಗೆ. ಮಲ್ಲಿ, ಅಲ್ಲೆಲ್ಲರೂ ಇರ್ತಾರೆ, ಸರಿ ಹೋಗಲ್ಲ. ಇಷ್ಟೊತ್ತಲ್ಲಿ ನಾವು ಮನೆ ಹೊರಗೆ ನಿಂತು ಮಾತಾಡೋದು ಸರಿ ಹೋಗಲ್ಲ. ವಿಕ್ಕಿನ್ ಯಾಕೆ ಮನೆ ಕರ್ಕೊಂಬಂದಿಲ್ಲ ಅಂತ ನಮ್ಮ ಅಮ್ಮ ಮತ್ತೆ ನಿಮ್ಮ ಅಕ್ಕ ನನಗೆ ಕ್ಲಾಸ್ ತಗೋತಾರೆ. ಇನ್ನೊಂದಿನ ಖಂಡಿತ ಬರ್ತೀನಿ. ಇಲ್ಲಿ ಮಾತಾಡೋದು ಸರಿ ಹೋಗಲ್ಲ ಅಂದರೆ ಹೊರಗಡೆ ಹೋಗನ್ವಾ? ಆದರೆ ನಾನು ನಿಮ್ಮ ಹತ್ರ ಮಾತಾಡಲೇಬೇಕು. ಗಡಿಯಾರ ನೋಡಿದ್ದೀರಾ? 9:09. ಈ ಟೈಮಲ್ಲಿ ಎಲ್ಲಿ ಹೋಗೋದು? ಅಷ್ಟೊಂದು ಅರ್ಜೆಂಟ್ ಏನಿದೆ? ನಾಳೆ ಬೆಳಗ್ಗೆ ಆದರೂ ಮಾತಾಡೋಣವಾ? ಇಲ್ಲ, ಈಗಲೇ ಮಾತಾಡಬೇಕು. ಅಟ್ಲೀಸ್ಟ್ ಟೆರೆಸ್ ಮೇಲೆ ಹೋಗೋಣ. ಟೆರೆಸ್ಗಾ? ಇಲ್ಲ ಅಂತ ಹೇಳ್ಬೇಡಿ ಪ್ಲೀಸ್. ಸರಿ ಬನ್ನಿ. ಈಗ ಹೇಳಿ, ಏನಾಯ್ತು? ನೀವು ಸಂಜೆ ಸಿಕ್ಕಿದಾಗ ನಿಮ್ಮ ಮನೆಯವರೆಲ್ಲ ಕಸದಲ್ಲಿದ್ದಾರೆ ಅಂತ ಹೇಳಿದ್ರಲ್ಲ. ಓ, ನೀವು ಅದಕ್ಕೆ ತಲೆ ಕೆಡ್ಸ್ಕೊಂಡು ಇಲ್ಲಿ ತನಕ ಬಂದ್ರಾ? ವಿಕ್ಕಿ, ಇಂಥ ಸಮಸ್ಯೆ 100 ಬರ್ತಾ ಇರುತ್ತೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ರೆ ಆಗುತ್ತಾ? ನಾನು ಹೇಗೋ ಒಂದು ಮ್ಯಾನೇಜ್ ಮಾಡ್ತೀನಿ, ಯೋಚನೆ ಮಾಡಬೇಡಿ. ಅಂದರೆ 2 ಲಕ್ಷ ಅರೇಂಜ್ ಮಾಡಾಯ್ತಾ? ಇಷ್ಟು ಬೇಗನಾ? ಇಲ್ಲ. ಮತ್ತೆ ಹೇಗೆ ಹೊಂದಿಸ್ತೀರಾ? ಆಗಲೇ ಹೇಳಿದ ಥರ ಜಿಲೇಬಿ ಮಾಡಿಕೊಂಡು ಆಗುತ್ತಾ? ಆಗದೆ ಇದ್ರು ಆ ದಾರಿ ಬಿಟ್ಟು ಬೇರೆ ಏನಿದೆ? ಆಗೋವರೆಗೂ ಪ್ರಯತ್ನ ಪಡಲೇಬೇಕು. ಆಗಲ್ಲ ಅಂತ ಸುಮ್ಮನೆ ಕೂತ್ರೆ ಆಗುತ್ತಾ? ನಿಮ್ಮ ಅದಕ್ಕೆ ನನಗೆ ಅಕ್ಕ ಇದ್ದಂಗೆ. ಆ ಸಲ್ಗೆಲಿ ನಾನೊಂದು ದಾರಿ ತೋರಿಸ್ತೀನಿ ಅಂದರೆ ಒಪ್ಕೋತೀರಾ? ಏನ್ ದಾರಿ? ನಿಮಗಿದು ಸಹಾಯಕ್ಕೆ ಬರ್ಬೋದು ಅಂತ ತಂದೆ. ನಿಮ್ಗೆ ಯಾವಾಗ ಆಗತ್ತೆ ಆಗ ವಾಪಸ್ ಕೊಡಿ, ಅರ್ಜೆಂಟ್ ಏನಿಲ್ಲ. ಇದರಲ್ಲಿ 2 ಲಕ್ಷ ಇದೆ.
ಬರೀ ಬ್ರೋಕರ್ನ ನಂಬಿದ್ರೆ ಆಗುತ್ತಾ ಮಿಥಿಲಾ? ವಿರಾಜ್ಗೆ ಹುಡುಗಿ ಹುಡ್ಕೋದು ಅಷ್ಟು ಸುಲಭ ಅಲ್ಲ. ಈ ಮನೆಗೆ ಹೊಂದೋದು ಅಷ್ಟೇ ಅಲ್ಲ, ಆ ಜಾತಕಕ್ಕೆ ಹೊಂದೋ ಥರನೂ ಹುಡುಗಿ ಆಗಬೇಕು. ಆ ಬ್ರೋಕರ್ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. 10 ಕಡೆ ವಿಚಾರಿಸಿನೇ ನಾನು ನಿಮ್ಮನ್ನು ಅವ್ರ ಹತ್ರ ಕರ್ಕೊಂಡು ಹೋಗಿದ್ದು. ನೀವೇನು ಯೋಚನೆ ಮಾಡಿಬಿಡಿ. ಏನು ಈ ಸಲ ನಮ್ಮ ವಿರಾಜ್ಗೆ ಒಪ್ಪಿಗೆ ಆಗುವಂಥ ಹುಡುಗಿ ಸಿಕ್ಕಿದ್ರೆ ಸಾಕು. ಸಿಗ್ತಾಳೆ ಅತ್ತೆ, ಸಿಗದೆ ಎಲ್ಲ ಹೋಗ್ತಾಳೆ. ನಮ್ಮ ಕಣ್ಮುಂದೆನೇ ಇದ್ದಾಳಲ್ಲ. ಕಣ್ಮುಂದಿನ? ಅದೇ ಅತ್ತೆ, ಜ್ಯೋತಿಷಿಗಳೇ ಹೇಳಿದ್ರಲ್ಲ, ಕಣ್ಮುಂದೆನೇ ಇದ್ದಾಳೆ, ಸಿಗ್ತಾಳೆ ಅಂತ. ಅಷ್ಟಾದರೆ ಸಾಕು ಮಿಥಿಲಾ, ನನಗೂ ನೆಮ್ಮದಿ ಇರುತ್ತೆ. ಟೆನ್ಷನ್ ಎಲ್ಲ ಬಿಟ್ಬಿಡಿ ಅತ್ತೆ. ವಿರಾಜ್ಗೆ ಹುಡುಗಿ ಹುಡ್ಕೋ ಜವಾಬ್ದಾರಿ ನನ್ನ ಮೇಲೆ ಹಾಕಿದ್ದೀರಲ್ಲ, ನಾನೆಲ್ಲ ನೋಡ್ಕೊಳ್ತೀನಿ. ಅದೇ ನನಗಿರೋ ಧೈರ್ಯ ಮಿಥಿಲಾ. ನಿನ್ನ ಕೈ ಹಾಕಿದ ಕೆಲಸ ಯಾವತ್ತೂ ಸಕ್ಸಸ್ ಆಗದೇ ಇರಲ್ಲ. ಅದೇ ನನಗಿರೋ ಸಣ್ಣ ಸಮಾಧಾನ. ನೀವೆಲ್ಲ ಸಮಾಧಾನವಾಗಿರಿ ಅತ್ತೆ. ಮುಂದೆ ಬಿರುಗಾಳಿ ಬೀಸೋದು ಇದ್ದಿದೆ. ನಿಮ್ಮ ನೆಮ್ಮದಿನ ಹಾಳು ಮಾಡೋಕ್ಕೆ ರಮ್ಯನೇ ಈ ಮನೆ ಸೊಸೆ ಆಗ್ತಿದ್ದಾಳೆ. ಆಗೋ ಹಾಗೆ ನಾನು ಮಾಡ್ತೀನಿ. ವಿಕ್ಕಿ, ಏನು ಮಾಡ್ತಾ ಇದ್ದೀರಾ? ಏನಿದೆಲ್ಲ? ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ನನ್ನ ಕೈಯಲ್ಲಿ ಆದಷ್ಟು ಚಿಕ್ಕ ಸಹಾಯ ಮಾಡ್ತಿದ್ದೀನಿ. ಪ್ಲೀಸ್ ಬೇಡ ಅನ್ಬೇಡಿ. ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಕೇಳ್ತಿದ್ದೀನಲ್ಲ, ಹೇಳಿ ವಿಕ್ಕಿ. ಅದು ನನ್ನ ಸೇವಿಂಗ್ಸ್. ಇಷ್ಟು ವರ್ಷ ದುಡ್ದಿದ್ದ ದುಡ್ಡಲ್ಲಿ ಉಳಿಸಿರೋ ದುಡ್ಡು. ಇದನ್ನ ನನಗೆ ಕೊಟ್ಟು ನೀವೇನು ಮಾಡ್ಬೇಕು ಅನ್ಕೊಂಡಿದ್ದೀರಾ? ಕಷ್ಟ ಕಾಲಕ್ಕೆ ಅಂತ ಅಲ್ವಾ ದುಡ್ಡನ್ನ ಸೇವ್ ಮಾಡೋದು. ಈಗ ಕಷ್ಟ ಬಂದಿದೆ. ಕಷ್ಟ ಬಂದಿರೋದು ನನಗೆ ಕಷ್ಟ ಬಂದಿದೆ ಅಂತ ನಿಮ್ಮ ಸೇವಿಂಗ್ಸ್ನ ತಂದು ಕೊಟ್ರೆ ನಿಮಗೆ ಕಷ್ಟ ಬಂದಾಗ ಏನು ಮಾಡ್ತೀರಾ? ನಿಮ್ಮ ಫ್ಯಾಮಿಲಿ ಬಗ್ಗೆನೂ ಯೋಚನೆ ಮಾಡಬೇಕಲ್ವಾ? ನಿಮ್ಮ ಫ್ಯಾಮಿಲಿನೂ ನಮ್ಮ ಫ್ಯಾಮಿಲಿ ಥರನೇ ಅಲ್ಲ. ನಿಮ್ಮ ಸಮಸ್ಯೆ ಮುಂದೆ ನಾನು ಕೊಟ್ಟಿರೋ ದುಡ್ಡೇ ಹೆಚ್ಚಲ್ಲ. ಸೇವಿಂಗ್ಸ್ ಮಾಡೋಕ್ಕೆ ಮತ್ತೆ ದುಡಿಬೋದು. ಹೆಚ್ಚಲ್ವಾ? ನಮ್ದಲ್ದೇ ಇರೋ 1 ರೂಪಾಯಿನೂ ಎಷ್ಟು ಭಾರವಾಗಿರುತ್ತೆ ಗೊತ್ತಾ ವಿಕ್ಕಿ? ಅಂಥದ್ರಲ್ಲಿ 2 ಲಕ್ಷ ನನ್ನ ಕೈಯಲ್ಲಿ ಇಟ್ಟಿದ್ದೀರಾ. ನನಗಿದು ಎಷ್ಟು ಭಾರ ಆಗ್ಬೋದು ಅಂತ ಯೋಚನೆ ಆದರೂ ಮಾಡಿದ್ದೀರಾ? ಅದರಲ್ಲಿ ಏನಿದೆ ಮಲ್ಲಿ? ಸದ್ಯಕ್ಕೆ ದುಡ್ಡನ್ನ ಬಳಸ್ಕೊಳ್ಳಿ, ಅರ್ಜೆಂಟ್ ಏನಿಲ್ಲ. ನಿಮಗೆ ಯಾವಾಗ ಆಗತ್ತೆ ಆಗ ವಾಪಸ್ ಕೊಡಿ, ಪರವಾಗಿಲ್ಲ. ಹಾಗಾದರೆ ಇದು ಸಾಲನಾ? ಅಯ್ಯೋ ಆಗಲ್ಲ ಅನ್ಕೋಬಿಡಿ. ಮತ್ತೇನಿದು ವಿಕ್ಕಿ? ನಮ್ಮಿಬ್ಬರ ಫ್ರೆಂಡ್ಶಿಪ್ ಮಧ್ಯೆ ದುಡ್ಡಿನ ಋಣ ಭಾರ ಹಾಕೋದಕ್ಕೆ ನೋಡ್ತಾ ಇದ್ದೀರಾ? ಮಲ್ಲಿಯವರೇ, ಈ ಥರ ಎಲ್ಲ ಮಾತಾಡಿ ನನ್ನನ್ನು ಹೊರ್ಗಿನ ಒಂಥರ ನೋಡಬೇಡಿ. ನಾನು ನಿಮ್ಮ ಫ್ಯಾಮಿಲಿಲಿ ಒಬ್ಬ ಅಂತ ಈ ಸಹಾಯ ಮಾಡ್ತಾಯಿದ್ದೀನಿ. ನನ್ನ ಕಷ್ಟ ನೋಡಿ ನಿಮಗೆ ಅನುಕಂಪ ಬಂತ ವಿಕ್ಕಿ? ಅನುಕಂಪ ಅಂತ ಯಾಕೆ ಅನ್ಕೋತೀರಾ? ಇದು ಕಾಳಜಿ ಅಷ್ಟೇ. ಕಾಳಜಿಯಲ್ಲೇ ದುಡ್ಡು ಕೊಟ್ಟಿದ್ದೀರಾ ಸರಿ. ನಿಮ್ಗಿದು ಬರೀ ದುಡ್ಡಿರ್ಬೋದು ವಿಕ್ಕಿ, ಆದ್ರೆ ನಂಗೆ ನನ್ನ ಕೈಗೆ ಸುತ್ತಿರೋ ಮುಳ್ಳಿನ ತಂತಿ ತರ ಫೀಲ್ ಆಗ್ತಿದೆ. ಒಂದೊಂದು ಮುಳ್ಳು ನಾನು ಎಷ್ಟು ಸೋತಿದ್ದೀನಿ ಅಂತ ಹೇಳ್ತಾ ಇದೆ. ಯಾಕಾಗ ಅನ್ಕೋತೀರಾ? ಸದ್ಯಕ್ಕೆ ಪುಷ್ಪಕ ಹುಷಾರಾಗೋದ್ರ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಈ ಸ್ವಾಭಿಮಾನ ಇಲ್ಲೂ ಬೇಕಾ? ಮಿಡಲ್ ಕ್ಲಾಸಲ್ಲಿ ಬೆಳೀತಾ ಯಾರಾದರೂ ಬೈದ್ರೆ ಬೈಸ್ಕೋತೀವಿ, ಕಷ್ಟನ ಸಹಿಸ್ಕೋತೀವಿ, ಅವಮಾನ ಮಾಡಿದವ್ರ ಮುಂದೆ ತಲೆ ತಗ್ಸಿ ನಿಲ್ತೀವಿ. ಆದ್ರೆ ಅದ್ರ ಜೊತೆ ಸ್ವಾಭಿಮಾನನೂ ಬಿಟ್ಬಿಡು ಅಂದ್ರೆ ನನ್ನ ತನಕ್ಕೆ ಅರ್ಥ ಎಲ್ಲಿದೆ ವಿಕ್ಕಿ? ಅದಕ್ಕೆ ಹೀಗೆ ಆಯ್ತಲ್ಲ ಅನ್ನೋ ಬೇಜಾರ್ ಜೊತೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಸಕ್ ಆಗ್ತಿಲ್ವಲ್ಲ ಅನ್ನೋ ನೋವೇ ಜಾಸ್ತಿ ಇತ್ತು. ಈಗ ಅದ್ರ ಜೊತೆ ನೀವು ಕೊಟ್ಟಿರೋ ಈ ದುಡ್ಡು ನನ್ನ ಅಸಹಾಯಕತೆನ ಎತ್ತಿಡಿತಾ ಇದೆ. ನನಗೆ ಸಂಕಟ ಆಗ್ತಿದೆ ವಿಕ್ಕಿ. ನಿಮ್ಗೆ ಈ ಥರ ಫೀಲ್ ಆಗಲಿ ಅಂತ ನಾನು ದುಡ್ಡು ತಂದು ಕೊಡಲಿಲ್ಲ. ಅಕ್ಕನ ವಿಷಯ ಕೇಳಿ ಗಾಬರಿಲಿ ಬಿಡಿ. ಈ 2 ಲಕ್ಷ ನಿಮ್ಗೆ ಇಷ್ಟೊಂದು ನೋವು ಮಾಡತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಮಲ್ಲಿ. ಐ ಆಮ್ ರಿಯಲಿ ಸಾರಿ. ನೀವ್ಯಾಕೆ ಸಾರಿ ಕೇಳ್ತೀರಾ? ನಿಮಗೇನು ಅನ್ಸಿದ್ಯೋ ಅದನ್ನ ನೀವು ಮಾಡಿದ್ದೀರಾ. ನನ್ನ ಪರಿಸ್ಥಿತಿನೇ ನನಗೆ ನೋವು ಮಾಡ್ತಿದೆ ಹೊರತು ನೀವಲ್ಲ.
ನಾನೇನೋ ಮಾಡಕ್ಕೆ ಬಂದೆ, ಆದರೆ ಇನ್ನೇನೋ ಆಗೋಯ್ತು. ಛೇ, ಮಿಸ್ ಮೂಗುತಿಗೆ ನಾನು ತುಂಬ ಹರ್ಟ್ ಮಾಡಿದೆ. ಸಾರಿ ಮಲ್ಲಿ, ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರೋ ಅಂಥ ಉದ್ದೇಶ ನಂದಾಗಿರಲಿಲ್ಲ. ನನಗೆ ಗೊತ್ತು ವಿಕ್ಕಿ, ನನ್ನ ಕಷ್ಟ ಕೇಳಿ ಸಹಾಯ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀರಾ, ಅದಕ್ಕೆ ಆ ದುಡ್ಡನ್ನು ತೊಗೊಂಬಂದಿದ್ದೀರಾ ಅಷ್ಟೇ. ಆದರೂ ನಾನು ಮಾಡಿರೋದು ಸರಿಯಲ್ಲ. ಐ ಆಮ್ ಸಾರಿ ಮಲ್ಲಿ. ನನ್ನ ಹಣೆ ಬರೋಕ್ಕೆ ನೀವ್ಯಾಕೆ ಸಾರಿ ಕೇಳ್ತೀರಾ? ಮೊದಲು 3 ಹೊತ್ತು ಊಟ ಮಾಡೋಕ್ಕೂ ಕಷ್ಟಪಡ್ತೀವಿ, ಆಮೇಲೆ ಸೋರ್ತಿರೋ ಮನೆ, ಕುಸಿತಿರೋ ಅಡಿಪಾಯನ ಗಟ್ಟಿ ಮಾಡೋಕ್ಕೆ ಒದ್ದಾಡ್ತೀವಿ. ಇದೆಲ್ಲದರ ಮಧ್ಯೆ ನಮ್ಮ ದೇಹ ಎಪ್ಕಟ್ಟಿರೋದು ನಮಗೆ ಕಾಣಲ್ಲ. ಇದೇ ನಮ್ಮ ಜೀವನ ಅಲ್ವಾ ವಿಕ್ಕಿ? ಕಷ್ಟ ಅನ್ನೋದು ಬೇರೆ ಬೇರೆ ವೇಷ ಹಾಕೊಂಡು ಮನೆ ಬಾಗ್ಲು ಬಡಿತಾನೆ ಇರುತ್ತೆ. ಅದಕ್ಕೆ ಹೆದ್ರಿ ಬೇರೆಯವ್ರ ಮನೆ ದಾರಿ ಹಿಡಿಯಕ್ಕಾಗುತ್ತಾ? ಹೋರಾಡಬೇಕು, ಒದ್ದಾಡಬೇಕು, ಆಗ್ಲೇ ಕಷ್ಟ ಕಳೆಯೋದು. ನಿಮ್ಮ ಈ ಒದ್ದಾಟ ನೋಡಿ ನಾನೇನು ಯೋಚನೆ ಮಾಡದೆ ದುಡ್ಡು ಕೊಡೋ ನಿರ್ಧಾರ ಮಾಡಿಬಿಟ್ಟೆ. ನಿಮ್ಮನೆ ಕಿಟಕಿಯಿಂದ ನಮ್ಮ ಮನೆ ಕಷ್ಟ ನೋಡಿದಾಗ ನಿಮಗೆ ಹಾಗನ್ಸೋದು ಸಹಜನೇ ವಿಕ್ಕಿ. ಹಾಗಂತ ಎಷ್ಟು ಸಲ ಹೀಗೆ ಸಹಾಯ ಮಾಡ್ತೀರಾ? ಪ್ರತಿ ಸಲ ಹೀಗೆ ಮಾಡೋಕ್ಕೋದ್ರೆ ನಮ್ಮನೆ ಕಷ್ಟ ನಮ್ಮನೆ ಬಿಟ್ಟು ನಿಮ್ಮನೆ ಬಾಗಿಲು ಬಡಿಯುತ್ತೆ. ಆದರೆ ಈಗ ಪುಷ್ಪಕ್ಕಂಗೆ ಹೇಗೆ ಟ್ರೀಟ್ಮೆಂಟ್ ಕೊಡಿಸೋದು? ಎಲ್ಲನೂ ಹೇಗೆ ನಿಭಾಯಿಸ್ತೀರಾ ನೀವು? ಯೋಚನೆ ಮಾಡಬೇಡಿ ವಿಕ್ಕಿ, ಇದೆಲ್ಲ ನಂಗೆ ಹೊಸ್ತಲ್ಲ. ಚಿಕ್ಕ ವಯಸ್ಸಲ್ಲೇ ಅಪ್ಪನ ಕಳ್ಕೊಂಡೆ, ಆಗ್ಲಿಂದನೇ ಜೀವನ ಪಾಠ ಕಲ್ಸಕ್ಕೆ ಶುರು ಮಾಡಿತ್ತು. ಈಗ ಇದೊಂದು ಹೊಸ ಪಾಠ, ಕಲಿತಾ ಪರಿಹಾರ ಕಂಡ್ಕೋಬೇಕಷ್ಟೇ. ಅದಕ್ಕೆ ಹೇಗಾದರೂ ಮಾಡಿ ವ್ಯಾಕ್ಸಿನ್ ಕೊಡಿಸ್ತೀನಿ. ಮಿಸ್ ಮೂಗುತಿ, ಮಿಡಿಲ್ ಕ್ಲಾಸ್ ಜೀವನ ಹಿಂಗೂ ಇರುತ್ತೆ ಅಂತ ನನಗೆ ಇವತ್ತೇ ಅರ್ಥ ಆಗ್ತಿರೋದು. ಇಂಥ ಪರಿಸ್ಥಿತಿಯಲ್ಲಿ ನೀವು ನನ್ನ ಜೊತೆ ಇದ್ದೀರಲ್ಲ ವಿಕ್ಕಿ, ಅಷ್ಟೇ ಸಾಕು. ಫ್ರೆಂಡಾಗಿ ನಾನು ನಿಮ್ಮ ಹತ್ರ ಬಯಸೋದು ಇದನ್ನೇ. ಆದರೆ ನೀವು ಸಮಸ್ಯೆಯಲ್ಲಿದ್ದೀರಿ ಅಂತ ಗೊತ್ತಾದಾಗ ನಾನೇ ಸ್ವಲ್ಪ ಪ್ಯಾನಿಕ್ ಆದೆ. ಇದಕ್ಕೆ ಪರಿಹಾರ ಕೊಡೋಣ ಅಂತ ದುಡ್ಡು ತೊಗೊಂಡು ಬಂದ್ಬಿಟ್ಟೆ. ಈ ಥರ ಕಷ್ಟ ಕಡಿಮೆ ಮಾಡಬೇಕು ಅನ್ನೋ ಯೋಚನೆ ನಮ್ಮ ಮಿಡಲ್ ಕ್ಲಾಸ್ ಜನಕ್ಕೆ ಮಾತ್ರ ಬರೋದು ನೋಡಿ. ನಾವೇ ಹೊಟ್ಟೆನ ಹೇಗೆ ತುಂಬಿಸ್ಕೊಳ್ಳೋದು ಅಂತ ಒಂದು ತುತ್ತು ಗಂಜಿನ ಕೈಯಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತೀವಿ. ಅಂಥದ್ರಲ್ಲಿ ನಮ್ಮ ಎದುರುಗಡೆ ಇರೋರು ಹಸುವಲ್ಲಿ ನಿಂತಿದ್ದಾರೆ ಅಂತ ಕಂಡ್ರೆ ನಮ್ಮ ಕೈಯಲ್ಲಿರೋ ತುತ್ತನ್ನು ಕೊಟ್ಬಿಡ್ತೀವಿ. ಯಾಕೆ ಗೊತ್ತಾ? ಯಾಕೆ? ಹಸುವಿನ ಕಷ್ಟ ನಮಗೆ ಗೊತ್ತಿದೆ. ಅದಕ್ಕೆ ನೀವು ನನ್ನ ಕಷ್ಟ ಅರ್ಥ ಮಾಡ್ಕೊಂಡು ಇಲ್ಲಿ ತನಕ ಬಂದ್ರಿ, ಅಷ್ಟು ಸಾಲದು ಅಂತ ದುಡ್ದಿರೋ ದುಡ್ಡನ್ನು ನನ್ನ ಕೈಯಲ್ಲಿ ಇಟ್ರಿ. ಆದರೆ ನೀವು ದುಡ್ಡನ್ನು ತೊಗೊಳ್ಲಿಲ್ವಲ್ಲ? ನಿಮ್ಮ ಸ್ವಾಭಿಮಾನ ನನಗೀಗ ಅರ್ಥ ಆಗಿದೆ ಮಲ್ಲಿ. ಆದರೆ ನಾನು ಬಂದಿರೋ ಉದ್ದೇಶನೇ ಈಡೇರಲಿಲ್ವಲ್ಲ. ನಿಮ್ಮ ಸಮಸ್ಯೆ ಬಗೆಹರಿಸೋಕ್ಕೆ ನಾನು ಯಾವ ಥರ ಸಹಾಯ ಮಾಡ್ಬೋದು? ಯಾಕೇನು ಸಹಾಯ ಮಾಡಿಲ್ಲ ಅನ್ಕೋತಾ ಇದ್ದೀರಾ? ನನಗೆ ಧೈರ್ಯ ಕೊಟ್ರಲ್ಲ ವಿಕ್ಕಿ. ನಾನಾ? ಧೈರ್ಯನಾ? ಹೌದು, ಯಾವತ್ತೇ ಕಷ್ಟ ಅಂತ ಬಂದ್ರು ನನ್ನ ಜೊತೆ ನೀವಿರ್ತೀರ ಅನ್ನೋ ಧೈರ್ಯ. ನಾನು ಹೀಗೆ ಬೇಜಾರಾಗಿ ಕೂತ್ರೆ ನನ್ನ ಜೊತೆ ನೀವು ಇರ್ತೀರಾ ಅನ್ನೋ ವಿಶ್ವಾಸ. ಇದಕ್ಕಿಂತ ನನಗಿನ್ನೇನು ಬೇಕು? ನಮ್ಮ ಮನೆಯಲ್ಲಿ ಕಷ್ಟ ಅಂತ ಗೊತ್ತಾಗಿದ ತಕ್ಷಣ ಹಿಂದು ಮುಂದೆ ನೋಡದೆ ದುಡ್ಡು ಹೊಂದಿಸಿ ಇಲ್ಲಿ ತನಕ ಇಷ್ಟೊತ್ತಲ್ಲಿ ತಂದು ಕೊಟ್ಟಿದ್ದೀರಾ. ಇದಕ್ಕಿಂತ ದೊಡ್ಡತನ ಇನ್ನೇನಿದೆ ಹೇಳಿ? ದುಡ್ಡನ್ನ ಹೊಂದಿಸಿ ತೊಗೊಂಬಂದು ಕೊಟ್ಟಿದ್ದೀನಿ ಅಂತ ನೀವು ಅಂದ್ಕೊಂಡಿದ್ದೀರಾ, ಆದರೆ ನಾನು ಇರೋ ದುಡ್ಡನ್ನ ಆರಾಮಾಗಿ ತೊಗೊಂಬಂದು ಕೊಟ್ಟಿದ್ದೀನಿ. ನೀವು ಇದಕ್ಕೆ ನನ್ನ ತುಂಬ ಮೇಲಿಟ್ಟು ನೋಡ್ತಿದ್ದೀರಾ, ಆದರೆ ಅದೇ ನನ್ನನ್ನು ತುಂಬ ಕೆಳಗಿಳಿಸ್ತಿದೆ. ನಿಮ್ಮಂತ ಫ್ರೆಂಡ್ ನನ್ನ ಜೊತೆ ಇದ್ದಾರೆ ಅನ್ನೋ ಧೈರ್ಯ ಇದೆಯಲ್ಲ ವಿಕ್ಕಿ, ಎಂಥ ಕಷ್ಟನಾದ್ರೂ ಎದುರಿಸೋ ಶಕ್ತಿ ಕೊಡುತ್ತೆ. ಕಷ್ಟಕ್ಕೆ ಜೊತೆ ನಿಲ್ಲೋರ್ನ ಸಂಪಾದನೆ ಮಾಡೋದಿದೆಯಲ್ಲ, ಅದೇ ನಮ್ಮ ಶ್ರೀಮಂತಿಕೆ. ಥ್ಯಾಂಕ್ ಯು ವಿಕ್ಕಿ, ನನ್ನ ಜೊತೆ ಇರೋದಕ್ಕೆ. ಛೇ,
ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಡ್ಬೋದು ಅಂತ ಬರ್ಕೊಂಡ್ರು 2 ಲಕ್ಷ ಆಗ್ತಿಲ್ಲ. ಥ. ಕೇಳ್ದವ್ರು ಏನಾದ್ರು ದುಡ್ಡು ಕೊಡ್ದಲ್ಲ ಇದ್ರೆ 2 ಲಕ್ಷ ಹೇಗೆ ಹೊಂಚೋದು? ಅಣ್ಣ, ಮಲ್ಲಿ, ಎಲ್ಲೋಗಿದ್ದೆ ನೀನು? ನಾನು ಆಗ್ಲೇ ನಿನ್ನ ನೋಡ್ಕೊಂಡು 2 ಸತಿ ರೂಮ್ಗೆ ಹೋಗಿದ್ದೆ. ಏನಣ್ಣ ಇದೆಲ್ಲ? ಮಲ್ಲಿ, ಹೇಗೆ ಲೆಕ್ಕ ಮಾಡಿದ್ರು 2 ಲಕ್ಷ ಸೇರ್ಸಕ್ ಆಗ್ತಿಲ್ಲ. ಅಣ್ಣ, 1 ಲಕ್ಷನ ನಾನೇ ಅರೇಂಜ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ನೀನು 2 ಲಕ್ಷ ವಂಚಕ್ಕೆ ಒದ್ದಾಡ್ತಿದ್ಯಾ ಅಂತ ನನಗೆ ಗೊತ್ತು ಮಲ್ಲಿ. ನೀನು ಹೇಗೆ ನನ್ನ ಭಾರನ ಕಮ್ಮಿ ಮಾಡಬೇಕು ಅಂದ್ಕೊಂಡಿದ್ಯೋ ಹಾಗೆ ನಾನು ನಿನಗೆ ಭಾರ ಹೊರಿಸಬಾರ್ದು ಅಂದ್ಕೊಂಡಿದ್ದೀನಿ ಮಲ್ಲಿ. ಅಣ್ಣ ಪ್ಲೀಸ್ ಹಾಗೆ ಹೇಳ್ಬೇಡ. ನಿನ್ನ ಕೈಲೀಗ ಎಷ್ಟು ದುಡ್ಡು ಹೊಂದ್ಸಕ್ಕಾಗುತ್ತೆ? ಈ ಒಂದು 70,000 ಮಲ್ಲಿ. ಅದು ನಾನು ಕೇಳಿದವ್ರು ಸಾಲ ಕೊಟ್ಟರೆ ಮಾತ್ರ. ನೀನು ಎಷ್ಟು ಹೊಂಚ್ತೀಯಾ? ನನಗೂ ಪ್ರತಿದಿನ ಒಂದೊಂದು ಇವೆಂಟ್ ಸಿಕ್ಕಿದ್ರು ದುಡ್ಡು ಹೊಂದ್ಸೋದು ಕಷ್ಟನೇ ಇದೆ ಅಣ್ಣ. ಹೀಗೆ ಆದರೆ 2 ಲಕ್ಷ ಹೇಗೆ ಹೊಂದ್ಸೋದು ಮಲ್ಲಿ? ಪುಷ್ಪಗೆ ವ್ಯಾಕ್ಸಿನ್ ಹೇಗೆ ಕೊಡಿಸೋದು? ನೆನೆಸ್ಕೊಂಡ್ರೆ ಭಯ ಆಗ್ತಿದೆ. ಅಣ್ಣ ನೀನು ಸಮಾಧಾನ ಮಾಡ್ಕೊ, ಏನೋ ಒಂದು ಮಾಡೋಣ. ನಾವೇ 2 ಲಕ್ಷ ರೆಡಿ ಮಾಡೋದ್ರ ಒಳಗೆ ಪುಷ್ಪಂಗೆ ಏನಾದರೂ ಆದರೆ ಮಗುಗೇನಾದರೂ. ಅಣ್ಣ ಪ್ಲೀಸ್ ಬಿಡ್ತೋನು. ಪುಷ್ಪಗೆ ಏನಾಗುತ್ತೆ? ಅಮ್ಮ, ನನ್ನಿಂದ ವಿಷಯ ಮುಚ್ಚಿಡೋಕೆ ನೋಡ್ತಿದ್ದೀರಾ? ಈ ಥರ ಕಷ್ಟ ಕಡಿಮೆ ಮಾಡಬೇಕು ಅನ್ನೋ ಯೋಚನೆ ನಮ್ಮ ಮಿಡಲ್ ಕ್ಲಾಸ್ ಜನಕ್ಕೆ ಮಾತ್ರ ಬರೋದು ನೋಡಿ. ಮಿಸ್ ಮೂಗುತಿ ಮಾತು ಕಾಡ್ತಿದ್ಯಾ? ನೀನೇ ಸೃಷ್ಟಿ ಮಾಡಿರೋ ವಿಕ್ಕಿ, ನೀನ್ಯಾಕೆ ಬಂದಿದ್ಯಾ ಇಲ್ಲಿ? ಈಗ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಮಿಸ್ ಮೂಗುತಿ ಹತ್ರ ವಿರಾಜ್ ಅಂತ ಗೊತ್ತಾಗಬಾರ್ದು ಅಂತ ವಿಕ್ಕಿ ಅಂತ ಸುಳ್ಳು ಹೇಳಿದ್ಯಾ? ಇದರಿಂದ ಏನು ಸಾಧಿಸಿದೆ? ಅದಿವಾಗ ಯಾಕೆ? ಸುಮ್ಮನೆ ಹೊಟ್ಟೋಗು. ಇರು, ನನ್ನ ಮಾತಿನ್ನೂ ಮುಗ್ದಿಲ್ಲ. ವಿಕ್ಕಿ ದಿ ಸೇಲ್ಸ್ ಮ್ಯಾನ್ ಈ ಥರ ಬಟ್ಟೆ ಹಾಕೋನು, ತಂಗಿನ ಕಾಲ್ ನಡಿಗೆಯಲ್ಲೇ ಕಾಲೇಜ್ ತನಕ ಬಿಟ್ಟು ಬರೋನು, 15,000 ದುಡಿಯೋನು. ಮಿಡಿಲ್ ಕ್ಲಾಸ್ ಅಂದರೆ ಇದು ಅನ್ಕೊಂಡಿದ್ಯಾ? ಬರೀ ಬಟ್ಟೆ ಬದಲಾಯಿಸಿ ನಾನು ವಿಕ್ಕಿ ಆದೆ, ಮಿಡಿಲ್ ಕ್ಲಾಸ್ ಹುಡುಗ ಆದೆ. ಆದರೆ ಮಿಸ್ ಮೂಗುತಿ ಹುಟ್ಟಿದಾಗಿಂದ ಪ್ರತಿದಿನ ಪ್ರತಿ ಕ್ಷಣ ಕಷ್ಟ ನೋಡಿ ಪಾಠ ಕಲಿತು ಅವಳಾಗಿದ್ದಾಳೆ. ವಿಪರ್ಯಾಸ ಏನಂದರೆ ನಿನ್ನನ್ನು ತನ್ನಾಗೆ ಅಂತ ಅನ್ಕೊಂಡಿದ್ದಾಳೆ. ಅವಳಷ್ಟೇ ಪೆಟ್ಟು ನೀನು ತಿಂದು ಬದುಕನ್ನ ಅರ್ಥ ಮಾಡ್ಕೊಂಡಿದ್ಯಾ ಅಂತ ಅನ್ಕೊಂಡಿದ್ದಾಳೆ. ಆದರೆ ಅವಳಿಗೇನು ಗೊತ್ತು ನಿನ್ನ ಬಣ್ಣ? ಇಷ್ಟು ದಿವಸ ನೀನು ಮಲ್ಲಿ ಜೊತೆ ಇದ್ದು ಇವತ್ತು ಅವಳ ಮಾತು ಕೇಳಾದ್ಮೇಲೆ ಮಿಡಿಲ್ ಕ್ಲಾಸ್ ಜೀವನ ಏನು ಅಂತ ಅರ್ಥ ಆಯ್ತಾ? 1,500 ಕೊಟ್ಟು ಈ ಬೊಕ್ಕೆ ಕಳ್ಸಿದಿರಲ್ಲ, ದುಡ್ಡಿನ ಬೆಲೆ ಗೊತ್ತಾ ನಿಮ್ಗೆ? ಒಂದೊಂದು ರೂಪಾಯಿಗೂ ಒಂದೊಂದು ಕ್ಷಣನೂ ಕಷ್ಟಪಡೋದು ಮಿಡಿಲ್ ಕ್ಲಾಸ್ ಜೀವನ. ತನ್ನ ಕಷ್ಟ ಏನೇ ಇದ್ರೂ ಮನೆಯವ್ರ ಕಷ್ಟಕ್ಕೆ ತನ್ನ ಸುಖನ ತ್ಯಾಗ ಮಾಡೋದು ಮಿಡಿಲ್ ಕ್ಲಾಸ್ ಜೀವನ. ವಸ್ತುಗಳಿಗಿಂತ ನೆನಪುಗಳಿಗೆ ಬೆಲೆ ಕೊಡೋದು ಮಿಡಿಲ್ ಕ್ಲಾಸ್ ಜೀವನ. ಸಾಧನೆ ತೂಕ ನೋಡಿ ಅಳಿಯೋದಕ್ಕಿಂತ ಮನುಷ್ಯನ ಮನಸ್ಸಿಗೆ ಮರ್ಯಾದೆ ಕೊಡೋದು ಮಿಡಿಲ್ ಕ್ಲಾಸ್ ಜೀವನ. ಒಟ್ಟಿನಲ್ಲಿ ನೀನು ನೋಡ್ದಿರೋ ಜೀವನನೇ ಮಿಡಿಲ್ ಕ್ಲಾಸ್ ಜೀವನ. ಆ ಜೀವನನ ನೀನು ಜೀವಿಸ್ದೆ, ಅನುಭವಿಸ್ದೆ, ನನ್ನನ್ನು ಮಿಡಿಲ್ ಕ್ಲಾಸ್ ಹುಡುಗನ ಥರ ಪ್ರತಿಬಿಂಬಿಸ್ತಿದ್ಯಾ?
ವಿಕ್ಕಿಯಾಗಿ ಮಿಸ್ ಮೂಗುತಿ ಕಷ್ಟಕ್ಕೆ ಎಗ್ಲಾಗಬೇಕು ಅಂದ್ಕೊಂಡೆ. ನಾನು ಮಾಡಿದ ತಪ್ಪ? ಎಗ್ಲಾಗಬೇಕಂತ ಇರೋನು ನಂತರ ಹೋಗಿ ಅವಳ ಪಕ್ಕ ಕೂತ್ಕೊಂಡು ನೀನೇನೇ ಕೆಲಸ ಮಾಡು, ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳಬೇಕು. ಅದನ್ನು ಬಿಟ್ಟು ವಿರಾಜಾಗಿ 2 ಲಕ್ಷ ತೊಗೊಂಡೋಗಿ ಕೊಡೋದಲ್ಲ. ಹೌದು, ನಾನು ತಪ್ಪು ಮಾಡಿದೆ. ನೀನು ಬರೀ ವಿರಾಜಾಗಿ ತಪ್ಪು ಮಾಡಿಲ್ಲ, ನನ್ನ ಮಲ್ಲಿ ಫ್ರೆಂಡ್ಶಿಪ್ ಮಧ್ಯ ದುಡ್ಡನ್ನು ತಂದು ವಿಕ್ಕಿನ ತಪ್ಪಿತಸ್ಥನಾಗಿ ಮಾಡಿದ್ಯಾ. ಪಾಪ ಮಿಸ್ ಮೂಗುತಿ, ಅವಳಿಗೆ ಮೆಚುರಿಟಿ ಇರೋದಕ್ಕೆ ಎಲ್ಲ ಸಮಾಧಾನದಲ್ಲಿ ನೋಡಿದ್ಲು. ಹೌದು, ನಾನು ಕೊಟ್ಟಿದ್ದ ದುಡ್ಡನ್ನು ನೋಡಿದೆ, ಅದ್ರ ಹಿಂದೆ ಇರೋ ಉದ್ದೇಶನ ಅರ್ಥ ಮಾಡ್ಕೊಂಡ್ಲು. ನನ್ನ ಕಾಳಜಿನ ಮೆಚ್ಕೊಂಡ್ಲು. ಅದೇ ಥರ ನೀನು ಅವಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತಿದ್ಯಾ ಅಂತ ಅವಳು ಸಾಬೀತು ಮಾಡಿದ್ಲು. ನೀನು ವಿರಾಜ್ ಸಂಪತ್ ಯಾರು ಅಂತ ತಿಳಿಸೋದಕ್ಕೆ ನೋಡ್ತಿದ್ಯಾ, ಶ್ರೀಮಂತರು ಕೆಟ್ಟೋರಲ್ಲ ಅಂತ ಅವಳಿಗೆ ಅರ್ಥ ಮಾಡಿಸೋದ್ರಲ್ಲೇ ಇದೆಯಾ. ಫಸ್ಟು ಇದರಿಂದ ಹೊರಗೆ ಬಾ. ನಿನ್ನ ಬಟ್ಟೆ ಚೇಂಜ್ ಮಾಡಿದ್ರೆ ಮಿಸ್ ಮೂಗುತಿಗೆ ಒಳ್ಳೆ ಫ್ರೆಂಡ್ ಆಗೋಕ್ಕಾಗಲ್ಲ. ಒಳ್ಳೆ ಫ್ರೆಂಡ್ ಆಗಬೇಕು ಅಂದರೆ ಮನಸ್ಥಿತಿನ ಬದಲಾಯಿಸ್ಕೊಂಡು ಹೋಗು. ನಿನ್ನ ಶ್ರೀಮಂತಿಗೆ ಅವಳ ಸ್ವಾಭಿಮಾನಕ್ಕೆ ಅಡ್ಡ ಆಗದೆ ಇರೋ ಥರ ನೋಡ್ಕೊ. ವಿರಾಜ್ ಆಗಿ ಅವಳನ್ನ ಅರ್ಥ ಮಾಡ್ಕೊ, ವಿಕ್ಕಿ ಆಗಿ ಅವಳ ಜೊತೆ ನಿಲ್ಲು. ನಿಜ, ಒಬ್ಬನ್ನ ಇಷ್ಟಪಟ್ಟು ಪಡ್ಕೊಳ್ಳೋದಕ್ಕೂ ಅವ್ರನ್ನ ಒಪ್ಕೊಂಡು ಅರ್ಥ ಮಾಡ್ಕೊಳ್ಳೋದ್ರಲ್ಲೂ ತುಂಬ ವ್ಯತ್ಯಾಸ ಇದೆ. ನಾನು ಕಲಿತೀನಿ, ಮಲ್ಲಿನ ಇನ್ನಷ್ಟು ಅರ್ಥ ಮಾಡ್ಕೊಳ್ತೀನಿ.